ಇದು ಪ್ರಾಯಶಃ ಲಂಚ್ ಟೈಮ್ ಅಲ್ಲೇ ಓಪನ್ ಆಗೋ ಏಕೈಕ ಬ್ಯಾಂಕ್. ಇಲ್ಲಿ ಯಾರು ಲಂಚ್ ಟೈಮ್ ಆಮೇಲೆ ಬನ್ನಿ ಅನ್ನೋಲ್ಲ, ಲಂಚ್ ಟೈಮ್ಗೆ ಬನ್ನಿ ಅಂತಾರೆ. ಹೌದು, ಎಲ್ಲಪ್ಪ ಈ ಬ್ಯಾಂಕ್ ಇರೋದು ಅಂತೀರಾ? ಇದು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಕಿರವತ್ಯ ಆಲ್ಕೇರಿ ಗೌಳಿವಾಡದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ವಿಶೇಷ ಏನಂದ್ರೆ ಇಲ್ಲಿ ಬ್ಯಾಂಕ್ ಸ್ಟಾಫ್ ಗಳೆಲ್ಲ ಮಕ್ಕಳೇ. ಹೌದು, ಇದು ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಮಕ್ಕಳಿಂದ ಸ್ಥಾಪಿತವಾದ ಬ್ಯಾಂಕು. ಇದನ್ನ ಮಾಡಿದವರು ಶಾಲಾ ಶಿಕ್ಷಕರು. ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರ ಕೊಠಡಿಯಲ್ಲಿ ಬ್ಯಾಂಕ್ ಕಾರ್ಯಾರಂಭಗೊಂಡಿದೆ. ಆಲ್ಕೇರಿ ಗೌಳಿವಾಡದ ಶಾಲೆಯಲ್ಲಿ 1 ರಿಂದ 7ನೇವರೆಗೆ ಸುಮಾರು 61 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿನ ಮಕ್ಕಳ ಪೋಷಕರೆಲ್ಲರೂ ಗೌಳಿ ಜನಾಂಗದವರು. ಮೇಲಾಗಿ ಶ್ರಮಜೀವಿಗಳು. ಬೆಳಗ್ಗೆ ಹೋದ್ರೆ ಅವರು ಮತ್ತೆ ತಿರುಗಿ ಬರೋದು ರಾತ್ರಿಯೇ. ಆದ್ರೆ ಮಕ್ಕಳು ಕೆಲವೊಮ್ಮೆ ಶಾಲೆಗೆ ಬಂದಾಗ ಅವರ ಬಳಿ ಅಗತ್ಯ ಸಾಮಗ್ರಿಗಳಿರುತ್ತಿರಲಿಲ್ಲ. ಹೀಗಾಗಿ ಶಿಕ್ಷಕರಾದ ಗಂಗಾಧರ್ ಲಾಮಣಿ ಅವರು ಅವರಿಂದ ಹಣ ಸಂಗ್ರಹಿಸಿ ಅವರಿಗೆ ಉಪಯುಕ್ತವಾದ ಪಠ್ಯೋಪಕರಣ ಖರೀದಿಸಲು ಶಾಲಾ ಮಳಿಗೆ ಹಾಗೂ ಶಾಲಾ ಬ್ಯಾಂಕ್ ತೆರೆದಿದ್ದಾರೆ. ಪಟ್ಟಿ ಪೆನ್ ನಮಗೆ ಅರ್ಜೆಂಟ್ ಬೇಕಾದ್ರೆ ಮನೆಯಲ್ಲಿ ಹೋಗಿ ಕೇಳೋದು ಬೇಡ, ನಮ್ಮ ಅಕೌಂಟ್ ನಲ್ಲಿ ಇದ್ದ ದುಡ್ಡಿನಿಂದ ಪಟ್ಟಿ ಪೆನ್ ತಗೊಳ್ಬಹುದು. ಓಕೆ, ನೀವು ಈವರೆಗೆ ಎಷ್ಟು ಜಮಾ ಮಾಡಿದ್ದೀರಿ ದುಡ್ಡು? 160 ರೂಪಾಯಿ ಜಮಾ ಆಗಿದೆ. ಮತ್ತೆ ಈಗ ನಿಮ್ಗೆ ದುಡ್ಡು ಯಾರು ಕೊಟ್ಟಿದ್ದಾರದು? ಅಮ್ಮ ಕೊಟ್ಟಿದ್ರು ಒಂದ್ಸತಿ ಅಮ್ಮ ಕೊಟ್ಟಿದ್ರು. ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತದೆ ಅದು? ಅದು ಪಟ್ಟಿ ಪೆನ್ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳು ಕನಿಷ್ಠ 100 ರೂಪಾಯಿ ಹೂಡಿಕೆ ಮಾಡಬೇಕು. ಈ ಹಣ ವಿದ್ಯಾರ್ಥಿಯು 7ನೇ ತರಗತಿ ತೇರ್ಗಡೆಯಾಗಿ ಹೊರ ಹೋಗುವಾಗ ಲಾಭಾಂಶದ ಸಹಿತವಾಗಿ ದೊರೆಯುತ್ತದೆ. ಅವನು ಅಥವಾ ಅವಳು ದಿನಕ್ಕೆ 1 ರಿಂದ ಎಷ್ಟಾದರೂ ದುಡ್ಡನ್ನ ತಮ್ಮ ಖಾತೆಯಲ್ಲಿ ಜಮಾ ಮಾಡಬಹುದು. ಅದರಲ್ಲಿ ತಮಗೆ ಬೇಕಾದ ಪಟ್ಟಿ, ಪೆನ್ನು, ಪೆನ್ಸಿಲು, ರಬ್ಬರು, ಶಾರ್ಪ್ನರು, ಮಗ್ಗಿ ಪುಸ್ತಕ ಹೀಗೆ ಎಲ್ಲವನ್ನ ಖರೀದಿಸಬಹುದು. ಈಗಾಗಲೇ ಶಾಲೆಯಲ್ಲಿ 4,000 ರೂಪಾಯಿ ಜಮಾ ಆಗಿದ್ದು 3,500 ರೂಪಾಯಿ ಮೌಲ್ಯದ ಪಠ್ಯ ಸಾಮಗ್ರಿ ಶಾಲೆ ಖರೀದಿಸಿ ನೀಡುತ್ತಿದೆ. ಬಣ್ಣ ಅಲ್ಲ ಇಲ್ಲಿ ಮಕ್ಕಳ ಬ್ಯಾಂಕ್ನ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡ್ತಾರೆ. ಶಾಲಾ ಮಕ್ಕಳ ಬ್ಯಾಂಕಿನ ಹೆಸರಲ್ಲೇ ಚೆಕ್, ಜಮಾ ಸ್ಲಿಪ್ ಇತ್ಯಾದಿಗಳು ಇವೆ. ಪ್ರತಿ ವಿದ್ಯಾರ್ಥಿಗೂ ಅಕೌಂಟ್ ನಂಬರ್ ಇದೆ. ಇದು ಮಕ್ಕಳಿಗೆ ಬಾಲ್ಯದಿಂದಲೇ ಬ್ಯಾಂಕಿಂಗ್, ಗಣಿತ ಜ್ಞಾನ, ಉಳಿತಾಯದ ಬಗ್ಗೆ ಅರಿವು ಮೂಡಿಸಲು ಸಹಾಯಕವಾಗಿದೆ. ಧನಾತ್ಮಕ ಬೆಳವಣಿಗೆ ಎಂಬಂತೆ ಮಕ್ಕಳು ಕುರುಕಲು ತಿನ್ನುವುದನ್ನ ಕಡಿಮೆ ಮಾಡಿ ಉಳಿತಾಯಕ್ಕೆ ಮುಂದಾಗಿದ್ದಾರೆ. ತಾವೇ ಉಳಿಸಿದ ದುಡ್ಡಲ್ಲಿ ಸ್ವಾಭಿಮಾನದಿಂದ ಬೇಕಾದದನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಇದಲ್ಲವೇ ಪರಿಣಾತ್ಮಕ ಶಿಕ್ಷಣ, ಇದಲ್ಲವೇ ಸರ್ಕಾರಿ ಶಾಲೆಯ ತಾಕತ್ತು. 2025ನೇ ಸಾಲಿಗೆ ನಾವೊಂದು ಹೊಸ ಯೋಜನೆಯನ್ನು, ಹೊಸ ಆಲೋಚನೆಯೊಂದಿಗೆ ಒಂದು ಮಕ್ಕಳಿಗೆ ಒಂದು ಏನಾದರೂ ಒಂದು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಶಾಲಾ ಬ್ಯಾಂಕಿಂಗ್ ಅನ್ನುವಂಥ ಮತ್ತು ಶಾಲಾ ಮಳಿಗೆಯನ್ನು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಒಂದು ಈ ಪ್ರೇರಣೆ ಕೊಡುವ ಬ್ಯಾಂಕಿಂಗ್ ನಾಲೆಜ್ ಬಗ್ಗೆ, ಬ್ಯಾಂಕಿಂಗ್ ತಿಳುವಳಿಕೆ, ವ್ಯವಹಾರ ಜ್ಞಾನ, ಚೆಕ್ಕು, ವಿಡ್ರಾಲ್ ಅಂದ್ರೆ ಏನಿರ್ತದೆ, ಎಷ್ಟೋ ತಿಳಿದವರಾದ್ರೂ ಕೂಡ ಬ್ಯಾಂಕಲ್ಲಿ ಹೋದಾಗ ಅದ್ರ ಬಗ್ಗೆ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗಾಗಿ ಮಕ್ಕಳಿಗೆ ಬೇಸಿದಿಂದಲೇ ನಾವು ಚೆಕ್ ಅಂದ್ರೇನು, ವಿಡ್ರಾಲ್ ಅಂದ್ರೇನು ಅಂತ ಮಾಹಿತಿಯನ್ನು ಕೊಡಬೇಕು ಅನ್ನೋ ದಿಶೆಯಲ್ಲಿ ಇದನ್ನ ಮೊನ್ನೆ ಉದ್ಘಾಟನೆ ಮಾಡಿದ್ವಿ.